ಎಲ್ರಿಗೂ ನಮಸ್ಕಾರ. ಸ್ವಾಮಿ ಶರಣಂ, ಜೈ ಶ್ರೀರಾಮ್. ಈಗ ಶ್ರಾವಣ ಮಾಸದಾಗ 48 ದಿನ ಅಯ್ಯಪ್ಪ ಸ್ವಾಮಿ ಮಾಲ ಹಾಕೋತಾರ. ಮತ್ತು ಡಿಸೆಂಬರ್ದಾಗ ಇದು ಮಕರ ಜ್ಯೋತಿ ಸಮಯದಾಗ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮಾಲ ಹಾಕ್ತಾರ. 48 ದಿನ ವ್ರತ ಇರ್ತದ, ವ್ರತ ಮಾಡ್ತಾರ. ಇದೊಂದು ಧರ್ಮದ ಕೆಲಸ, ಅಯ್ಯಪ್ಪ ಸ್ವಾಮಿ ಕೆಲಸ. ಇದನ್ನ ಎಲ್ಲರೂ ಗೌರವಿಸ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮದ ಒಂದು ಸಂಸ್ಕೃತಿ. ಆದ್ರೆ ಅಲ್ಲಿ ಶಬರಿಮಲೆಗೆ ಹೋದಾಗ ಮೊದಲು ಅಯ್ಯಪ್ಪನ ದರ್ಶನ ಮಾಡ್ಲಾರ್ದೆ ಅಲ್ಲಿ ಯಾವುದೋ ಒಂದು ವಾವರ ಅಂತೇಳಿ ಒಂದು ದರ್ಗಾ ಬರ್ತದೆ. ಆ ದರ್ಗಾಕ್ಕೆ ಹೋಗಿ ದರ್ಶನ ಮಾಡ್ತಾರ. ಇದು ಆದಷ್ಟು ಅವಾಯ್ಡ್ ಮಾಡ್ರಿ. ಯಾಕಂತಂದ್ರ 48 ದಿನ ನೀವು ಏನು ವ್ರತ ಮಾಡ್ತೀರಿ, ಆ ವ್ರತ ಭಗ್ನ ಆಗ್ತದೆ. ಯಾಕಂದ್ರೆ ದರ್ಗಾಕ್ಕೆ ಹೋಗ್ತೀರಿ. ದರ್ಗಾದಾಗ ನಮ್ಮ ಗೋಮಾತೆಯನ್ನ ಕಡೆದು ತಿಂದು ಆ ದರ್ಗಾಕ್ಕೆ ಹೋಗ್ತಾರ. ನೀವು ಅಂತ ಪಾಪ ಸ್ಥಳಕ್ಕೆ ಹೋಗಿ ಮತ್ತೆ ಪುಣ್ಯ ಸ್ಥಳಕ್ಕೆ ಹೋಗ್ತೀರಿ. ನಿಮಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತೇಳಿ ನೀವೆಲ್ಲ ಭಾವಿಸಿದಿರಿ. ಅದು ಪುಣ್ಯ ಪ್ರಾಪ್ತಿ ಆಗಲ್ಲ. ಯಾಕಂದ್ರೆ ಇಷ್ಟು ದಿನ ಧರ್ಮದ ವ್ರತ ಮಾಡಿ ಅಲ್ಲಿ ಹೋಗಿ ಅಧರ್ಮದ ಕೆಲಸ ಮಾಡ್ತೀರಂದ್ರ ಆ ಅಯ್ಯಪ್ಪನ ಕೂಡ ನಿಮಗೆ ಕ್ಷಮಿಸಲ್ಲ. ಅದಕ್ಕೆ ಈ ಏನು 48 ದಿನ ವ್ರತ ಮಾಡ್ತೀರಿ ಅಲ್ಲಿ ಹೋಗಿ ದರ್ಗಕ್ಕೆ ಹೋಗ್ಬಾರ್ದು. ಮೊದಲು ಬದಲಾವಣೆ ಆಗ್ಬೇಕಂತಂದ್ರೆ ನಮ್ಮಿಂದಲೇ ಆಗ್ಬೇಕು. ಅದಕ್ಕೆ ಯಾರ್ಯಾರು ಅಯ್ಯಪ್ಪ ಸ್ವಾಮಿ ಮಾಲ ಹಾಕ್ತೀರಿ ದಯವಿಟ್ಟು ದರ್ಗಕ್ಕೆ ಹೋಗ್ಬೇಡ್ರಿ. ಹೋಗ್ಲಾರ್ದೆ ಮೊದಲು ಅಯ್ಯಪ್ಪನ ದರ್ಶನ ಮಾಡ್ರಿ. ನೀವು ಹೋಗೋದೇ ಮಣಿಕಂಠನ ಬಲ್ಲಿ ಹೋಗ್ಬೇಕಾದ್ರೆ ಮೊದಲು ಮಣಿಕಂಠನ ಬಲ್ಲಿ ಹೋಗ್ಬೇಕು. ಅದು ಬಿಟ್ಟು ದರ್ಗಕ್ಕೆ ಹೋಗ್ತೀನಿ, ನಾನು ಇದಕ್ಕೆ ಹೋಗ್ತೀನಿ. ಲಾಸ್ಟ್ ಟೈಮ್ ಇದೇ ನಮ್ಮ ಶಬರಿಮಲೆ ಬಗ್ಗೆ ಒಬ್ಬರು ಅನ್ಯಕೋಮಿನ ಹೆಣ್ಮಗಳು ಇಷ್ಟು ಕೇವಲವಾಗಿ ಮಾತಾಡ್ತಾರೆ. ಅಲ್ಲಿ ನಮ್ಮ ಸ್ತ್ರೀಯರಿಗೆ ದರ್ಶನ ಮಾಡ್ಲಿಕ್ಕೆ ಅವಕಾಶ ಅದ. ಯಾವ ರೀತಿ ಅದ ಅಂತಂದ್ರೆ 14 ವರ್ಷದ ಒಳಪಟ್ಟಿರುವಂಥ ಸಣ್ಣ ಸಹೋದರಿಯರಿಗೆ ಅವಕಾಶ ಅದ. ಅದಕ್ಕೆ ಬಿಟ್ಟು 60 ವರ್ಷ ಮೇಲ್ಪಟ್ಟಂಥ ಅಜ್ಜಿಯವರಿಗೆ ಅವಕಾಶ ಅದ. ಅದ್ರ ಬಗ್ಗೆ ಒಬ್ಬರು ಅನ್ಯಕೋಮಿನವರು ಅಲ್ಲಿ ದರ್ಶನ ಎಲ್ಲರಿಗೂ ಸಿಗ್ಬೇಕಂತೇಳಿ ಆ ದೇವಸ್ಥಾನದ ಬಗ್ಗೆ ಆಗಿರ್ಬೋದು, ಅಲ್ಲಿ ಸಂಪ್ರದಾಯದ ಬಗ್ಗೆ ಆಗಿರ್ಬೋದು ಕೇವಲವಾಗಿ ಮಾತಾಡ್ತಾರೆ. ಯಾರು? ಅನ್ಯಕೋಮಿನವ್ರು. ಅಂಥವ್ರ ದರ್ಗಕ್ಕೆ ನೀವು ಹೋಗ್ತೀರಿ ಅಂತಂದ್ರೆ ಆ ದೇವ್ರು ಕೂಡ ನಿಮಗೆ ಕ್ಷಮಿಸಲ್ಲ ಅಂತಕ್ಕಂಥದ್ದು ಮಾತು ಹೇಳ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡ್ರಿ. ಯಾರಿಗ್ರಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ನನ್ನ ವಿಡಿಯೋ ತಪ್ಪಂತ ಭಾವಿಸಿತ್ತಂದ್ರೆ ನಾ ಏನು ಮಾಡೋಕ್ಕಾಗಲ್ಲ. ನಾವು ಮಾಡೋದೇ ಧರ್ಮದ ಕೆಲಸವಾಗಿ, ಧರ್ಮದ ವಿಡಿಯೋಗಾಗಿ. ಇಲ್ಲೇನು ಯಾರಿಗೂ ಲೈಕ್ ಸಲುವಾಗಿ, ಕಾಮೆಂಟ್ ಸಲುವಾಗಿ ನಾನು ವಿಡಿಯೋ ಮಾಡ್ತಾ ಇಲ್ಲ. ಮಾಡೋದೇ ಧರ್ಮದ ಸಲುವಾಗಿ. ಜೈ ಶ್ರೀರಾಮ್.